ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬುಗವರಪು. ಮೋದಿ ಸಾಹೇಬರು ಅಮೇರಿಕಾಗೆ ಹೋಗ್ತಾ ಇದ್ದಾರೆ. ಮೋದಿ ಭಕ್ತರು ಈಗ ನೋಡಿದ್ರ ಏನೆಲ್ಲ ಹೇಳಿಬಿಟ್ರಿ. ಮೋದಿನ ಟ್ರಂಪ್ ಕರೆದೇ ಇಲ್ಲ, ಮರ್ಯಾದೆ ಕೊಟ್ಟಿಲ್ಲ, ಪ್ರಮಾಣ ವಚನ ಕರೀಲಿಲ್ಲ, ಹಂಗೆ ಹಿಂಗೆ ಅಂತ. ಈಗ ನೋಡಿ ಅಂತ ಅವರೆಲ್ರಿಗೂ ಹೇಳೋದೊಂದು ಮಾತೇನು ಅಂದರೆ, ಮೋದಿಯನ್ನು ಟ್ರಂಪ್ ಕರೆದಿಲ್ಲ, ನಾನು ಬರ್ತೀನಿ ಅಂತ ಬಲವಂತಕ್ಕೆ ಹೋಗ್ತಾ ಇರೋದು. ಮೋದಿನ ಕರೆದಿಲ್ಲ. ಅದು ಮೊದಲನೇದಾಗಿ ಅವ್ರ ತಲೆಗೆ ಹಾಕ್ಕೋಬೇಕು. ಇನ್ನೊಂದು ಏನು ಈಗ ಅನ್ನೋದಾದರೆ, ಈ ಘಟನೆಗಳು ಒಂದಷ್ಟು 2-3 ದಿನದಿಂದ ನಡೀತಾ ಇದೆಯಲ್ಲ, ಅದನ್ನೆಲ್ಲ ಗಮನಿಸಿದ್ರೆ ನಮಗೆ ಸ್ಪಷ್ಟವಾಗಿ ಒಂದು ಅರ್ಥ ಆಗುತ್ತೆ, ಮೋದಿ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಅಂತ. ನನ್ನ ದೇಶದ ಪ್ರಜೆಗಳನ್ನು ನೀವು ಹೇಗಾದರೂ ನಡೆಸ್ಕೊಳ್ಳಿ, ಹೇಗಾದರೂ ಅವಮಾನ ಮಾಡಿ, ಏನು ಬೇಕಾದ್ರೂ ಮಾಡಿ, ಆದರೆ ನನ್ನ ಪ್ರೀತಿ ಪಾತ್ರ ಒಂದಷ್ಟು ಇಂಡಸ್ಟ್ರಿಯಲಿಸ್ಟ್ಗಳಿದ್ದಾರೆ, ಅವರಿಗೆ ಮಾತ್ರ ಯಾವ ತೊಂದರೆ ಆಗದಂಗೆ ನೋಡ್ಕೊಳ್ಳಿ ಅನ್ನೋ ರೀತಿ ಅವರ ನಡವಳಿಕೆ ಇದೆ. ಘಟನಾವಳಿಗಳು ಸಹ ಅದಕ್ಕೆ ಸಾಕ್ಷಿಯಾಗಿ ಹೋಗ್ತವೆ. ಮೊದಲನೇದು, ಅತಿ ಮುಖ್ಯವಾದದ್ದು, ಅದಾನಿ ಮೇಲೆ ಅಮೇರಿಕಾದಲ್ಲಿ ಕೇಸುಗಳಿದ್ದಾವೆ. ನಾನ್ ಬೇಲೇಬಲ್ ವಾರೆಂಟ್ ಇದೆ, ಅರೆಸ್ಟ್ ವಾರೆಂಟ್ ಇದೆ. ಅದಕ್ಕೆ ಟ್ರಂಪ್ ಕಡೆಯಿಂದ ತಡೆ ಸಿಕ್ಕಿದೆ. ಈಗ ಅಂದರೆ ಇದೊಂದೇ ಪ್ರಕರಣಕ್ಕೆ ಅಂತ ಸಿಕ್ಕಿಲ್ಲ, ಆ ರೀತಿಯ ಪ್ರಕರಣಗಳಲ್ಲಿ ಶಿಕ್ಷೆಗೆ ಒಳಪಡಿಸಬಹುದಾದಂತಹ ಕಾಯ್ದೆನ ಟ್ರಂಪು 6 ತಿಂಗಳ ಕಾಲ, ಇದರಲ್ಲಿ ವಿಶೇಷ ಏನು ಅಂದರೆ ಅದನ್ನು ಕಂಪ್ಲೀಟಾಗಿ ಅಬಾಲಿಷ್ ಮಾಡಿಲ್ಲ, ತೆಗೆದು ಹಾಕಿಲ್ಲ, 6 ತಿಂಗಳ ಕಾಲ ಅದಕ್ಕೆ ತಡೆ ಇಟ್ಟು ಒಂದು ಸಹಿಯನ್ನು ಮಾಡಿ ಟ್ರಂಪ್ ಪಕ್ಕಕ್ಕಿಟ್ಟಿದ್ದಾರೆ. ಇದು ಅದಾನಿ ಮೇಲಿದ್ದಿತ್ತಲ್ಲ ಕೇಸ್ ಇದೆಯಲ್ಲ, ಅದನ್ನು ಪಕ್ಕಕ್ಕಿಡುತ್ತೆ 6 ತಿಂಗಳು. ಅರೆಸ್ಟಿಂದ ಬಚಾವು 6 ತಿಂಗಳು. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಏನಾಗುತ್ತೆ ಅನ್ನೋದು ನಿರ್ಧಾರದ ಯಾವಾಗ ಆಗೋದಂದರೆ, ಮೋದಿ ಟ್ರಂಪ್ನ ಭೇಟಿ ಮಾಡಿದಾಗ. ಅದಾನಿಗೋಸ್ಕರ ಇಷ್ಟು ಕಷ್ಟಪಡೋ ಮೋದಿ ಮೊನ್ನೆ ಪಾಪ 104 ಜನ ಅಲ್ಲಿಂದ ಕ್ರಿಮಿನಲ್ಸ್ಗರ ಬಂದ್ರಲ್ಲ, ಪ್ರಾಣಿಗಳ ಥರ ಬಂದ್ರಲ್ಲ. ಕೈಗೆ ಕೂಳ, ಕಾಲಿಗೆ ಚೈನು, ಸೊಂಟಕ್ಕೆ ಚೈನು, ಬಾತ್ರೂಮ್ಗೆ ಹೋಗೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಅನ್ಕಂಫರ್ಟಬಲ್ ಆರ್ಮಿ ಫ್ಲೈಟು. ಅವಾಗ ಒಂದು ಮಾತು ಹೇಳ್ಬೋದಾಗಿತ್ತಲ್ವ ಟ್ರಂಪ್ಗೆ, ತಡಿಯಪ್ಪ, ನಾನು ವಿಮಾನ ಕಳಿಸ್ತೀನಿ, ನನ್ನ ಮನುಷ್ಯರ ಥರ ಕರ್ಕೊಂಡು ಬರ್ತೀನಿ, ಅವ್ರು ಯಾವುದೋ ಕಾರಣಕ್ಕಲ್ಲಿ ಬಂದಿರ್ತಾರೆ ಅಂತ ಹೇಳ್ಬೋದಿತ್ತಲ್ಲ. ಅವಾಗ ಅದು ಹೇಳಿದ್ದಿದ್ರೆ ಇವತ್ತು ಅದಾನಿ ಪರವಾಗಿ ಬ್ಯಾಟ್ ಮಾಡೋದಕ್ಕೆ ಕಷ್ಟ ಆಗ್ಬಿಟ್ಟಿರೋದು. ಅವತ್ತು ನಾನು ಒಪ್ಕೊಂಡಲ್ವಾ, ಇವತ್ತು ನೀನು ನನಗೊಂದು ಒಪ್ಕೋಬೇಕಲ್ವಾ, ಇಷ್ಟೇನಾ ನಮ್ಮ ಫ್ರೆಂಡ್ಶಿಪ್ ಅಂತ ಕೇಳೋದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿರ್ಬೋದು ಅನಿಸುತ್ತೆ. ಅದಾನಿಗೋಸ್ಕರ ಮಾತ್ರ ಏನೆಲ್ಲ ಶ್ರಮ. ಅದಷ್ಟೇ ಅಲ್ಲ, ಈಗ ಅಲ್ಲಿ ಅಮೇರಿಕಾ ಪತ್ರಿಕೆಗಳೇ ಪ್ರಕಟ ಮಾಡ್ತಿದ್ದಾವೆ, ಅಮೇರಿಕಾದ ಗುಜರಿ ವಿಮಾನಗಳು ಒಂದಷ್ಟು ಬಿದ್ದಿದ್ದಾವಂತಲ್ಲಿ, ಅವುಗಳನ್ನು ಇಂಡಿಯಾ ತಲೆ ಕಟ್ಟಬೇಕು, ಅದನ್ನು ಪರ್ಚೇಸ್ ಮಾಡೋದಕ್ಕೊಂದು ಅಗ್ರಿಮೆಂಟ್ ಆಗಬೇಕು, ಅದಕ್ಕೆ ಮೋದಿ ಆಲ್ಮೋಸ್ಟ್ ಒಪ್ಕೊಂಡಿದ್ದಾರೆ ಅಂತ. ಅದಕ್ಕೆ ಪ್ರತಿಯಾಗಿ ಅದಾನಿನ ಬಚಾವ್ ಮಾಡೋ ಅಂಥ ಡೀಲ್ ಆಗಿದೆಯಾ? ಎಸ್ ಅನ್ನುತ್ತೆ ಕೆಲವು ಮೂಲಗಳು. ಅದು ಒಂದು. ಇನ್ನೊಂದು, ನನ್ನನ್ನು ಕರೀದೆ ಹೋದರೂ ಪರವಾಗಿಲ್ಲ, ಅಂಬಾನಿನ ಕರಿಬೇಕು ಅಂತ ಅಂಬಾನಿ ಹೋಗೋದಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸಿದ್ದಾರೆ ಮೋದಿ, ಟ್ರಂಪ್ ಪ್ರಮಾಣ ವಚನಕ್ಕೆ ಅಂತ. ಅದೊಂದು ಮಾತು. ಅದರ ಜೊತೆಗೆ 2 ವರ್ಷದಿಂದ ಮಣಿಪುರದಲ್ಲಿ ಬೆಂಕಿ ಬಿದ್ದಿದೆ. 2 ವರ್ಷ ಆಗ್ತಾ ಬಂತು. ಒಂದು ನಡವಳಿಕೆ ಇಲ್ಲ. ಅಲ್ಲಿನ ಮುಖ್ಯಮಂತ್ರಿ, ಅಲ್ಲಿನ ಸರ್ಕಾರದ ವಿರುದ್ಧ ಯಾವುದೇ ಒಂದು ರೀತಿಯಾದಂತಹ ಕ್ರಮ ಇರಲಿಲ್ಲ. ಆದರೆ ದಿಢೀರಂತ ಮೊನ್ನೆ ಅಲ್ಲಿನ ಮುಖ್ಯಮಂತ್ರಿ ಬೀರೇನ್ ಸಿಂಗ್ ರಾಜೀನಾಮೆ ಪ್ರಕಟ ಮಾಡಿಬಿಟ್ರು. ಎಲ್ಲರೂ ತಲೆ ಕೆಡ್ಕೊಂಡ್ರು, ಏನಾಯಿತು ಇದ್ದಕ್ಕಿದ್ದಂಗೆ ಅಂತ. ಆಮೇಲೆ ಗೊತ್ತಾಯಿತು, ಅಮೇರಿಕಾಗೆ ಹೋದಾಗ ಮಣಿಪುರದಲ್ಲಿ ಕ್ರಿಶ್ಚಿಯನ್ರ ಮೇಲೆ ಆಗ್ತಿರುವಂತಹ ದಾಳಿಗಳ ಬಗ್ಗೆ, ಹಿಂಸಾಚಾರದ ಬಗ್ಗೆ ಟ್ರಂಪ್ ಪ್ರಶ್ನೆ ಮಾಡುವವರಿದ್ದಾರೆ ಮೋದಿನ ಅಂತ. ಅದಕ್ಕೆ ಉತ್ತರ ಬೇಕಲ್ಲ ಮೋದಿಗೆ. ಅದಕ್ಕೆ ಮೋದಿ ಸಾಹೇಬ್ರು ಏನು ಮಾಡಿದ್ದಾರೆ, ಇಲ್ಲಿ ರಾಜೀನಾಮೆ ಕೊಡಿಸಿದ್ದಾರೆ. ಅಲ್ಲಿ ಟ್ರಂಪ್ ಕೇಳಿದಾಗ, ಅಯ್ಯೋ ನಾವೇನು ಸುಮ್ಮನೆ ಇಲ್ಲ ರೀ, ಕ್ರಿಶ್ಚಿಯನ್ಸ್ ಮೇಲೆ ಕೈ ಇಟ್ಟರೆ ಸುಮ್ಮನೆ ಇರ್ತೀವ, ಚೀಫ್ ಮಿನಿಸ್ಟರ್ನೇ ರಾಜೀನಾಮೆ ಕೊಡಿಸಿದ್ದೀನಿ ನಾನು. ಈ ಉತ್ತರವನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಮಾಡಿರೋದು ಅಂತ ಕೆಲವು ಮೂಲಗಳು ಹೇಳ್ತಾ ಇದೆ. ನೋಡಿ ಏನೆಲ್ಲ ಇದೆ ನೋಡಿ. ಟ್ರಂಪ್ ಕರೀದೇನೆ ಹೋಗ್ತಾ ಇರೋದು. ಟ್ರಂಪ್ ಮೊನ್ನೆ ಮಾತಾಡ್ತಾ
ನಾನು ಆಹ್ವಾನ ಮಾಡಿದ್ದೀನಿ, ಮೋದಿ ಬರ್ತಿದ್ದಾರೆ ಅಂತ ಹೇಳಲಿಲ್ಲ. ಮೋದಿ ಬರ್ತಿದ್ದಾರೆ, ಮೋದಿ ಇಸ್ ಕಮಿಂಗ್ ಅಷ್ಟೇ. ಇನ್ನೇನು ಮಾಡ್ತಾರೆ ಪಾಪ, ದಿನ ಬೆಳಗಾದರೆ ಜೈಶಂಕರ್ ಕೈಯಲ್ಲಿ ಫೋನ್ ಮಾಡಿಸೋದು, ಮೋದಿಗೆ ಒಂದು ಡೇಟ್ ಫಿಕ್ಸ್ ಮಾಡಿ, ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ, ಮೋದಿ 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 ಅಂತ ಅವ್ರ ತಲೆ ತಿಂದಿದ್ರೆ ಸರಿ ಬರ್ರಪ್ಪ ಬರ್ತೀನಿ ಅನ್ನೋರು ನಾವ್ಯಾಕೆ ಅಷ್ಟೊಂದು ಇದು ಮಾಡಬೇಕಾದ್ರೆ ಬನ್ನಿ ಅಂತಿರೋದು. ಇದು ಅವಸ್ಥೆ. ನರೇಂದ್ರ ಮೋದಿ ಅವರಿಗೆ ಈ ದೇಶದ ಪ್ರಧಾನಿಯಾಗಿ ಈ ದೇಶದ ಪ್ರಜೆಗಳ ಯೋಗಕ್ಷೇಮ ಮುಖ್ಯ, ಅವರಿಗೆ ಒಳ್ಳೆಯದಾಗೋದು ಮುಖ್ಯ. ಅದು ಯಾವುದೂ ಬೇಕಾಗಿಲ್ಲ. ಅವ್ರನ್ನ ಬೇಕಾದ್ರೆ ನೀವು ಕೈಕಾಲು ಕಟ್ಟಾಕಾದರೂ ಕಳಿಸಿ, ಇನ್ನೇನಾದರೂ ಕಳಿಸಿ. ಆದರೆ ಅದಾನಿಗೆ ಜೈಲಿಗೆ ಹೋಗೋದಂತಕ್ಕೆ ಇರುವಂತಹ ಕಾಯ್ದೆಗಳನ್ನು ಪಕ್ಕಕ್ಕೆ ಸರಿಸಿ. ಇದು ಮುಖ್ಯ ಆಗೋಯ್ತು. ಈಗ ಅಲ್ಲಿ ಹೋದ ಮೇಲೆ ಏನಾದರೂ ಒಂದಷ್ಟು ತಿರುಚಿ ಪರಿಚಿ ಏನೋ ರಿಕ್ವೆಸ್ಟ್ ಏನಾದ್ರು ಮಾಡಿಕೊಂಡು ನೆಕ್ಸ್ಟು ಇಂಡಿಯನ್ಸ್ ನನಗೆ ಕಳಿಸ್ಬೇಡಿ ಪ್ಲೀಸ್, ಸ್ವಲ್ಪ ಮಾನ ಮರ್ಯಾದೆ ಎಲ್ಲ ಎಫೆಕ್ಟ್ ಆಗ್ತಾಯಿದೆ, ಸ್ವಲ್ಪ ನೋಡ್ಕೊಂಡು ಮಾಡಿ, ನಾನು ಫ್ಲೈಟ್ ಕಳಿಸ್ಕೊಡ್ತೀನಿ, ಅದು ಕಳಿಸ್ಕೊಡಿ ಪ್ಲೀಸ್ ಅಂತ ಏನಾದರೂ ಗಿಮಿಕ್ ಮಾಡಿ ಬರ್ತಾರೆ. ಇಷ್ಟೆಲ್ಲ ಆಗತ್ತೆ. ಆದರೆ ಇಲ್ಲಿ ಮಾತ್ರ ಗೋಧಿ ಮಾಧ್ಯಮಗಳು ಮೋದಿ ಭಕ್ತರು, BJP ಭಕ್ತರು, ಅಂಧ ಭಕ್ತರು, ಎಲ್ಲ ರೀತಿಯ ಭಕ್ತರು, ಓ ಮೋದಿಯಿಂದ ಜಗತ್ತು ನಡೀತಾ ಇದೆ, ಮೋದಿಯನ್ನು ಹುಂಜ ಕೂಗೋದ್ರಿಂದನೇ ಜಗತ್ತಿಗೆ ಬೆಳಕಾಗ್ತಾ ಇದೆ, ಸೂರ್ಯ ಕೂಡ ಮೋದಿಯಿಂದನೇ ಉದಯಿಸ್ತಾ ಇರೋದು, ಜಗತ್ತಿಗೆ ಬೆಳಕು ಬೆಳಕು ಕೊಡ್ತಾ ಇರುವ ಸೂರ್ಯನೇ ಮೋದಿಯ ಅಲಾರಂಗೆ ಎದಳೋದು ಅಂತ ಬಡಾಯಿ ಕೊಚ್ಕೊಂಡು ಬಿದ್ದಿದ್ದಾರೆ. ಇಷ್ಟು ಅಮೇರಿಕಾ ಪ್ರವಾಸಕ್ಕೂ ಮುನ್ನ ನಮಗೆ ದೊರೆತಿರುವಂತಹ ಮಾಹಿತಿ, ಮೋದಿಯವರ ಕರಾಮತ್ತುಗಳು. ಪ್ರವಾಸದಲ್ಲಿ ಏನೆಲ್ಲ ಮಾಡ್ತಾರೆ, ಏನೆಲ್ಲ ನಡೆಯುತ್ತೆ, ಹೋಗಿ ಅವ್ರು ಕರೀದೇ ಹೋದ್ರು, ಅವ್ರ ಹತ್ರ ಬರದೇ ಹೋದ್ರು ಬಲವಂತಕ್ಕೆ ಹೋಗಿ ತಪ್ಕೊಳ್ಳೋದು, ಬಲವಂತಕ್ಕೆ ಕೈ ಹಿಡಿದು ಮೇಲೆ ಕೆತ್ತೋದು, ಚಿಕ್ಕ ಮಗು ಥರ ಓಡಿ ಅವರನ್ನು ಭೇಟಿ ಮಾಡೋದು, ಇದೆಲ್ಲ ನಡೆಯುತ್ತೆ. ಅದೆಲ್ಲವನ್ನು ಸಹ ನಾವು ನೋಡಬೇಕಾಗತ್ತೆ. ಇನ್ನೂ ಅದೆಷ್ಟು ವರ್ಷ ನೋಡಬೇಕೋ ಇಂತಹ ಕಾಮಿಡಿ ಸೀನುಗಳನ್ನು ಗೊತ್ತಿಲ್ಲ, ಬಟ್ ಅದೆಲ್ಲ ನಡೆಯುತ್ತೆ. ಸಹಿಸ್ಕೋಬೇಕು, ಸಹಿಸ್ಕೊಳ್ಳೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.